ದಯವಿಟ್ಟು ಶ್ರೀ ಗೋವಿಂದ ಶೇರ್ಗಾರ್ ಅವರು ಮುಂದೆ ಅಲಂಕರಿಸಿದಂತಹ ಆಸನದಲ್ಲಿ ಕುಳಿತುಕೊಳ್ಬೇಕಾಗಿ ಕೇಳಿಕೊಳ್ತೇವೆ. ಸನ್ಮಾನ ಪೀಠಕ್ಕೆ ಶ್ರೀ ಗೋವಿಂದ ಶೇರ್ಗಾರ್, ಕುಂದಾಪುರ ತಾಲೂಕು ಬಸರೂರು ಸಮೀಪ ಮಾರ್ಗುಳಿ ಎಂಬಲ್ಲಿ 1926ರಂದು ನರಸಿಂಹ ಶೇರ್ಗಾರ್ ಹಾಗೂ ಸುಬ್ಬಮ್ಮ ದಂಪತಿಗಳ ಪುತ್ರನಾಗಿ ಜನಿಸಿ ತಾವು ತನ್ನ ಸ್ತ್ರೀ ಸಹಜ ಆಳಂಗ ಶರೀರ ಶಾರೀರ ಒನಪು ವೈಯಾರದಿಂದ ಸ್ವರ ಮತ್ತು ಅಪೂರ್ವ ಶ್ರುತಿಬದ್ಧತೆಯಿಂದ ಬಹುಬೇಗ ಅದ್ವಿತೀಯ ಸ್ತ್ರೀ ವೇಷಧಾರಿಯಾಗಿ ಮೂಡಿಬಂದಿರಿ. ತಮ್ಮ 13ನೆಯ ವಯಸ್ಸಿನಲ್ಲಿಯೇ ಗೋಕರ್ಣೆ ನರಸಿಂಹ ಕಾಮತರ ಶಿಷ್ಯತ್ವ ವಹಿಸಿ ಅವರಿಂದ ಹೆಜ್ಜೆಗಾರಿಕೆಯನ್ನು ಕಲಿತೀರಿ. ಕಾಮತರ ಶ್ರುತಿಪ್ರಭೆ ಪಾತ್ರದಿಂದ ಪ್ರೇರೇಪಿತರಾದ ತಾವು ತಮ್ಮ ಶಶಿಪ್ರಭೆಯ ಪಾತ್ರ ಮುಂದೆ ಯಕ್ಷಗಾನ ಕ್ಷೇತ್ರದ ಕ್ರಾಂತಿಯನ್ನು ಮೂಡಿಸಿತು. ಶ್ರೀ ಮಂದಾರ್ತಿ ಮೇಳದಲ್ಲಿ ಗೆಜ್ಜೆ ಕಟ್ಟಿದ ನೀವು ಅಲ್ಲಿಯ ನರಸಿಂಹ ಕಾಮತರ ಅಂಗಡಿಯಲ್ಲಿ ಬಳಗಿ ಉತ್ತಮ ಸ್ತ್ರೀ ವೇಷಧಾರಿಯಾಗಿ ಮೂಡಿಬಂದಿರಿ. ಬಳಿಕ ಮಾರಣಕಟ್ಟೆ ಮೇಳ ಸೇರಿದ ನಿಮಗೆ ಗುರು ವೀರಭದ್ರ ನಾಯಕತ್ವ ಶಿಷ್ಯ ಲಭಿಸಿತು. ಮರವಂತೆಯ ದಾಸರು, ವೀರಭದ್ರ ನಾಯಕರು, ಉಡಪ, ಬಸವ, ಮೊಳವಳ್ಳಿ, ಕೇರೆ ಮುಂತಾದ ಹಿರಿಯರ ಒಡನಾಟ ದೊರೆಯಿತು. ರಂಗಸ್ಥಳವೇ ಪಾಠ ಶಾಲೆಯಾಯಿತು. ಮಂದಾರ್ತಿ ಮೇಳದಲ್ಲಿ ಹಾರಾಡಿ ನಾರಾಯಣ ಶೇಖರ್ ಸ್ತ್ರೀವೇಷಕ್ಕೆ ಮೇಳದಲ್ಲಿ ನಿಂತು ಸ್ತ್ರೀವೇಷ ಹೊಡೆದಾಟದಲ್ಲಿ ಪ್ರತಿಸ್ಪರ್ಧಿಯಾಯಿತು. ವೀರಾವೇಶದ ಕಸೆ ಸ್ತ್ರೀವೇಷಗಳಲ್ಲಿ ವಿಶೇಷ ಹೆಸರು ಮಾಡಿದ ನಿಮ್ಮ ವೀರಮಣಿ ಕಾಳಗದ ಮದನಾಕ್ಷಿ, ಶಶಿಪ್ರಭೆ, ಭ್ರಮರ ಕುಂತಳೆ, ಮೀನಾಕ್ಷಿ, ಪ್ರಮೀಳೆ, ಪದ್ಮಗಂಧಿನಿ ಮುಂತಾದ ಪಾತ್ರಗಳಲ್ಲಿ ನಿಮ್ಮನ್ನು ಸರಿಗಟ್ಟುವವರಿಲ್ಲ. ಮೈರಾವಣ ಕಾಳಗದ ದುರ್ದುಂಡಿ, ಚಿತ್ರಾಂಗದೆ, ಕಯಾದು, ಸೀತೆ ಈ ಎಲ್ಲ ಪಾತ್ರಗಳಲ್ಲಿ ಹೆಸರು ತಂದುಕೊಟ್ಟಿರಿ. ತಮ್ಮನ್ನು ಶ್ರೀ ಗಜಾನನ ಹೆಗಡೆ ಪ್ರಶಸ್ತಿ ನೀಡಿ ಇಂದು ಯಕ್ಷಾಂಗಣ ಗುಣವಂತೆ ಅಭಿಮಾನದಿಂದ ಅಭಿನಂದಿಸ್ತಿದೆ. ಅರಳುತ್ತಿರುವಾಗಲೇ ಪರಿಮಳವ ಬೀರಿ ದಕ್ಷಿಣೋತ್ತರದಲ್ಲಿ ಹೊಡೆದ ಜಯಬೇರಿ ಬಲು ಲೋಭಿಯಾಗಿರುವ ಆ ನಮ್ಮ ದೇವ ತನ್ನ ಮುಡಿಗೇರಿಸಿದ ಪರಿಮಳದ ಹೂವ ಎಂದು ವಿಡಂಬಾರಿ ತನ್ನ ಚೌಪದಿಯಲ್ಲಿ ಗಜಾನನ ಹೆಗಡೆಯವರನ್ನು ಕೊಂಡಾಡಿದ್ದಾರೆ.